ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ದಿಲೆ, ಆಯುರ್ವೇದಿಕ್ ಸೆಕ್ಸುಲೈಸ್ಟ್, ಆಯುರ್ವೇದಿಕ್ ಕನ್ಸ್ಟ್ರಕ್ಷನ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಜಯನಗರ್ನಲ್ಲಿ ಶ್ರೀನಿವಾಸ್ ಕ್ಲಿನಿಕ್ ಅಂತ ನನ್ನ ಕ್ಲಿನಿಕ್ ಇದೆ. ಇದು ಜಯನಗರ್ 7th ಬ್ಲಾಕು, ಯಡಿಯೂರು ಸರ್ಕಲ್ ಅಂತ ಬರುತ್ತೆ. ಮೆಟ್ರೋ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸ್, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಇವತ್ತು ಒಂದು ವಿಷಯ ಏನಂದರೆ, ರೀಸೆಂಟ್ಲಿ ಯಂಗ್ ಹುಡುಗರಲ್ಲಿ ಡೆತ್ ಏನಾಗ್ತಾ ಇದೆ, ತುಂಬ ಯಂಗ್ ಹುಡುಗರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಏನಾಗ್ತಾ ಇದೆ, ಇದು ಆಗಕ್ಕೆ ರೀಸನ್ ಏನು, ಯಾಕೆ ಆಗ್ತಿರಬಹುದು, ಇದಕ್ಕೆ ಲೈಂಗಿಕ ಜೀವನಕ್ಕೆ ಅಥವಾ ಲೈಂಗಿಕ ಪ್ರಾಬ್ಲಮ್ಗೆ ಏನಾದರೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕನೆಕ್ಷನ್ ಇದೆಯಾ ಅಂತ. ಸೊ ನಾನು ಮೇನ್ಲಿ ಲೈಂಗಿಕ ತಜ್ಞ ಆಗ್ಬಿಟ್ಟು ಒಂದು ರಿಸರ್ಚ್ ಡೇಟಾ ನಾನು ನಿಮಗೆ ಹೇಳಬೇಕು ಅಂತ. ಏನಂದರೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರ್ ದೌರ್ಬಲ್ಯತೆ, ಇದು ಏನು ಸಮಸ್ಯೆ ಇದೆ ನೋಡಿ, ಯಾರಿಗೆ ರಕ್ತ ಸಂಚಲನ ಅಥವಾ ಬ್ಲಡ್ ಫ್ಲೋ ಏನಿದೆ ಪೆನಿಸ್ನಲ್ಲಿ ಕಡಿಮೆ ಆಗ್ತಾ ಇದೆ, ಅಥವಾ ಉದ್ರೇಕ ಕರೆಕ್ಟಾಗಿ ಬರ್ತಾ ಇಲ್ಲ, ಅಥವಾ ನಿಮೂರಿಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ, ಅವ್ರನ್ನಲ್ಲಿ ಸ್ಟಡಿ ಏನು ಹೇಳುತ್ತೆ ಅಂದರೆ 2 ಅಥವಾ 3 ಟೈಮ್ ಪಾಸಿಬಿಲಿಟಿ ಏನಿದೆಯಲ್ಲ, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಕಾರ್ಡಿಯಾಕ್ ಏನಿದೆ ಇನ್ಫೆಕ್ಷನ್ ಅಥವಾ MI ಅಂತ ಹೇಳ್ತೀವಿ, ಅದು ಬರೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವ ಫ್ಯಾಟ್ದಿಂದ ವೆಸಸ್ ಒಳಗಡೆ ಅಥೆರೋಸ್ಕ್ಲೆರೋಟಿಕ್ ಕಂಡೀಷನ್ ಡೆವಲಪ್ ಆಗ್ತಾ ಇದೆ ಅಂದರೆ, ಫ್ಯಾಟ್ ಕೂತ್ಕೊಳ್ತಾ ಇದೆ. ಹೇಗೆ ಈ ಫ್ಯಾಟು ಪೆನಿಸ್ನಲ್ಲಿ ಬರುವ ಬ್ಲಡ್ ಫ್ಲೋನ ಕಾಂಪ್ರಮೈಸ್ ಮಾಡ್ತಾ ಇದೆ, ಪೆನಿಸ್ನಲ್ಲಿ ಏನು ಬ್ಲಡ್ ಹೋಗ್ತಾ ಇದೆ ಇದನ್ನ ಕಡಿಮೆ ಮಾಡ್ತಾ ಇದೆ. ಇಲ್ಲಿ ಹೇಗೆ ಪ್ಲೇಕ್ಸ್ ಉತ್ಪತ್ತಿ ಆಗಿದೆ ಪೆನಿಸ್ ಒಳಗಡೆ ಇರುವ ಆರ್ಟರಿನಲ್ಲಿ, ದೇರ್ ಈಸ್ ಎ ಪಾಸಿಬಿಲಿಟಿ ಅವನಿಗೆ ಸೇಮ್ ಏನಿದೆಯಲ್ಲ ಪ್ಲೇಕ್ಸು ಹಾರ್ಟ್ನಲ್ಲಿ ಅಥವಾ ಹಾರ್ಟ್ ವೆಸಲ್ಸ್ನಲ್ಲಿ ಕೂಡ ಇರಬಹುದು. ಯಾಕಂದರೆ ಹಾರ್ಟು ಮತ್ತು ಪೆನಿಸ್ ಇದು ಏನಂದರೆ ಒಂದೇನಂದರೆ ಈ ಮಿರರ್ ಇಮೇಜ್. ನಿಮ್ಮ ಹಾರ್ಟ್ ಎಷ್ಟು ಹೆಲ್ದಿ ಇದೆ, ನಿಮ್ಮ ಹಾರ್ಟ್ ಎಷ್ಟು ಬ್ಲಡ್ನ ಚೆನ್ನಾಗಿ ಪಂಪ್ ಮಾಡ್ತಾ ಇದೆ, ಅಷ್ಟೇ ನಿಮ್ಮ ಪೆನಿಸ್ನಲ್ಲಿ ಉದ್ರೇಕ ಹಾರ್ಡ್ನೆಸ್ ಚೆನ್ನಾಗಿ ಬರುತ್ತೆ. ನಿಮ್ಮ ಹಾರ್ಟ್ನಲ್ಲಿ ಯಾವುದೋ ಹೈಪರ್ಟ್ರೋಫಿ ಬರ್ತಾ ಇದೆ, ಹಾರ್ಟ್ನಲ್ಲಿ ಯಾವುದೋ ಮಯೋಪ್ಯಾಥಿ ಬರ್ತಾ ಇದೆ, ಮಯೋಕಾರ್ಡೈಟಿಸ್ ಆಗ್ತಾ ಇದೆ, ನಿಮ್ಮ ಹಾರ್ಟ್ನಲ್ಲಿ ಲೆಫ್ಟ್ ವೆಂಟ್ರಿಕುಲರ್ ಹೈಪರ್ಟ್ರೋಫಿ ಏನಾದರೂ ಡೆವಲಪ್ ಆಗ್ತಾ ಇದೆ, ವಾಲ್ ಡಿಫೆಕ್ಟ್ಸ್ ಏನಾದರೂ ಡೆವಲಪ್ ಆಗ್ತಾ ಇದೆ, ಅಥವಾ ಪರ್ಟಿಕ್ಯುಲರ್ ಹಾರ್ಟ್ಗೆ ರಕ್ತ ಸಂಚಲನೆ ಮಾಡುವ ಆರ್ಟ್ರಿನಲ್ಲಿ ಏನಾದರೂ ಬ್ಲಾಕೇಜಸ್ ಆಗ್ತಾ ಇದೆ ಅಂದರೆ, ಅದರ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ನಿಮ್ಮ ಸೆಕ್ಸುವಲ್ ಲೈಫ್ನಲ್ಲಿ ಬರುತ್ತೆ. ಸೊ ನಿಮಗೆ ಉದ್ರೇಕನಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆ, ಡಯಾಬಿಟಿಸ್ ಹಿಸ್ಟ್ರಿ ಇದೆ, ಸ್ಮೋಕರ್ ಇದ್ದೀರಾ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಪ್ರಾಬ್ಲಮ್ ಇದೆ, ವೇಟ್ ಇದೆ, ಸ್ವಲ್ಪ ನಡೆದ್ರೆ ಸುಸ್ತಾಗುತ್ತೆ, ನೀವು TMT ಟೆಸ್ಟ್ ಏನಾದರೂ ಮಾಡಿದ್ರೆ ಅದರಲ್ಲಿ ನಿಮಗೆ TMT ಪಾಸಿಟಿವ್ ಏನಾದರೂ ಬಂದಿದೆ, ಎಕೋ ಮಾಡಿದ್ರೆ ಎಕೋನಲ್ಲಿ ಸ್ವಲ್ಪ ಸ್ಕಾರ್ ಕಾನ್ಸ್ ಬರ್ತಾ ಇದೆ, ಅಥವಾ EFನಲ್ಲಿ ಏನಾದರೂ ವೇರಿಯೇಷನ್ ಬರ್ತಾ ಇದೆ, ECGನಲ್ಲಿ ಏನಾದರೂ ಸ್ಟ್ರೇನ್ ಪ್ಯಾಟರ್ನ್ ಬರ್ತಾ ಇದೆ, ಅಥವಾ ಆಂಜಿಯೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಬ್ಲಾಕೇಜಸ್ ಬರ್ತಾ ಇದೆ, ಅದರ ಅರ್ಥ ನೀವು ನಿಮ್ಮ ಹಾರ್ಟನ್ನ ಪ್ರೊಟೆಕ್ಟ್ ಮಾಡಬೇಕು, ನೀವು ನಿಮ್ಮ ಹಾರ್ಟ್ ಬಗ್ಗೆ ಕಾಳಜಿ ವಹಿಸಬೇಕು. ಇದು ಸಿಂಪ್ಟಮ್ ಸ್ಟಾರ್ಟ್ ಆಗ್ತಾ ಇದೆ ನಿಮೂರ್ ದೌರ್ಬಲ್ಯತೆಯಿಂದ, ಉದ್ರೇಕ ಬರ್ತಾ ಇಲ್ಲ, ಬಟ್ ಎಂಡ್ ಆಗ್ತಾ ಇದೆ ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಅಲ್ಲಿ. ಸೊ ಯಂಗ್ ಬಾಯ್ಸ್, ಯಂಗ್ ಹುಡುಗರು ಈ ಮೊನ್ನೆ ಏನು ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ TV ಚಾನಲಲ್ಲಿ ಹಸನ್ ಬಗ್ಗೆ ಎಷ್ಟೋ ಸ್ವಲ್ಪ ಓವರ್ ಹೈಪ್ ಮಾಡಿಬಿಟ್ಟು ಮೈಸೂರು ಜಯದೇವ ಹಾಸ್ಪಿಟಲ್ ತುಂಬ ಹೋಗ್ಬಿಟ್ಟಿತ್ತು. ಅದಕ್ಕೆ ನನ್ನ ಪರ್ಸ್ನಲ್ ಅಬ್ಸರ್ವೇಷನ್ ಪ್ರಕಾರ, ಒಂದು ಇಂಪ್ರಾಪರ್ ಸ್ಲೀಪ್, ಎರಡನೇದು ತುಂಬ ಅರ್ಲಿ ಏಜ್ನಲ್ಲಿ ಸ್ಮೋಕಿಂಗು ಅಥವಾ ಆಲ್ಕೋಹಾಲ್ಗೆ ಅಡಿಕ್ಷನು, ಮೂರನೇದು ಹೊರಗಡೆ ತಿನ್ನುವ ಆಹಾರಗಳು, ತುಂಬ ಅಭ್ಯಾಸ ಹೊರಗಡೆ ತಿನ್ನೋದು ಜಾಸ್ತಿ, ಜಂಕ್ ಫುಡ್ಡು, ಚಟ್ಪಟ ಐಟಮು, ಅದರಿಂದ ಆಯಿಲ್ ಅಂಶ ಇರುವ ಜಾಸ್ತಿ. ಇವಾಗ ಇವೆಲ್ಲ ಸೋಯಾ ಆಯಿಲು, ಲೋ ಕ್ವಾಲಿಟಿ ಆಯಿಲ್ ಹಾಕ್ಬಿಟ್ಟು ಏನು ಮಾಡ್ತಾರೆ,
ಫ್ರೈ ಮಾಡ್ತಾರೆ, ನೂಡಲ್ಸು, ಗೋಬಿ ಮಂಚೂರಿ, ಅದು ಎಲ್ಲ ಬರ್ಗರ್ಸು, ಪಿಜ್ಜಾಸು, ಇದರಿಂದ ಆಗುವ ಸ್ಕ್ಲೆರೋಟಿಕ್ ಕಂಡೀಷನ್ಸು, ಅದರ ಜೊತೆಗೆ ಒಬ್ಬರೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರಬಹುದು, ಅದರ ಜೊತೆಗೆ ಒಬ್ಬರಿಗೊಬ್ಬರಿಗೆ ಸ್ಟ್ರೆಸ್ದಿಂದ ಆಗಿರಬಹುದು. ಸೊ ಆಹಾರ, ನಿದ್ರೆ, ಸ್ಟ್ರೆಸ್ಸು, ಬಾಡಿಗೆ ವ್ಯಾಯಾಮ ಇಲ್ಲ, ಇವೆಲ್ಲ ರೀಸನ್ನಿಂದ ಈ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ. ಅದಕ್ಕೆ ನನಗೆ ನಾನು ಸ್ವಲ್ಪ ನಡೆದ್ರೆ ಆಯಾಸ ಬರ್ತಾ ಇದೆ, ಉಪ್ಸ ಜಾಸ್ತಿ ಬರ್ತಾ ಇದೆ, ನಿಮೋರಿಕೆನಲ್ಲಿ ಸಮಸ್ಯೆ ಫೀಲ್ ಆಗ್ತಾ ಇದೆ, ಅವಾಗ ನನಗೆ ಲೆಫ್ಟ್ ಸೈಡ್ ಪೇನ್ ಬರುತ್ತೆ, ಸಮ್ ಟೈಮ್ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ಗೆ ರೇಡಿಯೇಟ್ ಆಗುತ್ತೆ, ಜೊತೆಗೆ ಆವಾಗ ಸ್ವಲ್ಪ ಅನ್ಸ್ಟೇಬಲ್ ಅಂಜನ್ ಅಂದ್ರೆ ಪೇನ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾದರೂ ಸಮಸ್ಯೆ ಆದರೆ ಒಂದು ವೈದ್ಯಕೀಯ ಸಲಹೆ, ಒಂದು ಕಾರ್ಡಿಯೋಲಜಿಸ್ಟ್ನ ಮೀಟ್ ಆಗಿಬಿಟ್ಟು ಒಂದು ಬೇಸಿಕ್ ಟೆಸ್ಟ್ನ ಮಾಡಿಸ್ಕೊಡಿ. ಇದರಲ್ಲಿ ಭಯ ಬೇಡ, ಆತಂಕ ಬೇಡ, ಮುಂಜಾಗ್ರತೆ ಅಷ್ಟೆ, ಎಚ್ಚರಿಕೆ ಅಷ್ಟೆ. ಜೊತೆಗೆ ಆಗಬಾರ್ದಂದ್ರೆ ಇದು ನಾನು ಏನೇ ಹೇಳಿದ್ರು ಅಂದ್ರೆ ಉಲ್ಟಾ ಮಾಡಬೇಕು. ವ್ಯಾಯಾಮ ಮಾಡಬೇಕು, ಬಟ್ ಅತಿ ಮಾಡಬಾರ್ದು. ರೆಗ್ಯುಲರ್ ಆಗಿ ವಾಕ್ ಮಾಡಿ, ಸ್ಟ್ರೇನ್ ಮಾಡಬೇಡಿ. ಬಿಕಾಸ್ ಪೋಸ್ಟ್ ಕೋವಿಡ್ ಎಷ್ಟೋ ಜನರಿಗೆ ಆ ಕೋವಿಡ್ ಇನ್ಫೆಕ್ಷನ್ ಇಂದ ಮಯೋಕಾರ್ಡೈಟಿಸ್ ಆಗಿದೆ, ಅಂದ್ರೆ ಹಾರ್ಟ್ ಏನು ಹೊರಗಡೆ ಲೇಯರ್ ಇದೆ ನೋಡಿ, ಅದರಲ್ಲಿ ಊತ ಬಂದಿದೆ. ಮತ್ತೊಂದು ಏನಂದ್ರೆ ಇದು ಇನ್ನ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಬಟ್ ಸ್ಟಿಲ್ ಯುರೋಪ್ನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೊರಗಡೆ ಬರ್ತಾ ಇದೆ. ಏನಂದ್ರೆ ಕೋವಿಡ್ ವ್ಯಾಕ್ಸಿನು. ನಾನು ಇದಕ್ಕೆ 100% ಎವಿಡೆನ್ಸ್ ತೋರ್ಸಕ್ ಆಗ್ತಾ ಇಲ್ಲ, ಬಟ್ ಈ ಕೇಸಸ್ ಎಲ್ಲ ಕೋವಿಡ್ ವ್ಯಾಕ್ಸಿನೇಷನ್ ಆದಮೇಲೆ ಜಾಸ್ತಿ ಆಗಿದೆ. ಸೊ ಪ್ರಪಂಚದ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೀವು, ವ್ಯಾಕ್ಸಿನ್ದಿಂದ ಏನಾದರೂ ಕಾರ್ಡಿಯಾಕ್ ಕೇಸಸ್ ಜಾಸ್ತಿ ಆಗಿದೆ ಅಂತ ಯುರೋಪ್ ಸ್ಟಡಿ ತೊಳಿ, ಯುರೋಪ್ ಡೇಟಾ ತೊಳಿ. ಈವನ್ ಸರ್ಟನ್ ವ್ಯಾಕ್ಸಿನ್ ಕಂಪನಿ ಓನರ್ಸು ಎಕ್ಸೆಪ್ಟ್ ಮಾಡಿದ್ದಾರೆ, ಎಸ್ ದೇರ್ ಇಸ್ ಅಡ್ವರ್ಸ್ ಎಫೆಕ್ಟ್. ಬಿಕಾಸ್ ವ್ಯಾಕ್ಸಿನ್ ಮಾರ್ಕೆಟ್ನಲ್ಲಿ ಬರಬೇಕು, ಅದರದ್ದು 100% ಸ್ಟಡಿ ಬರಬೇಕು ಅಂದರೆ 100% ಅದನ್ನು ಲಾಂಚ್ ಮಾಡಬೇಕಂದ್ರೆ 8 ದಿಂದ 10 ವರ್ಷದ ಸ್ಟಡಿ ಇರುತ್ತೆ. ಯಾವುದೋ ಒಂದು ಹೊಸ ವ್ಯಾಕ್ಸಿನ್ ಆ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಬೇಕಂದ್ರೆ. ಅವಾಗ ಆ ಸಿಚುವೇಶನ್ ಕೋವಿಡ್ ಹಾಗಿತ್ತು, ಆ ಪ್ಯಾನಿಕ್ನೆಸ್ ಇತ್ತು. ಬರೀ ನಮ್ಮ ದೇಶದಲ್ಲಿ ಇಲ್ಲ, ಇಡೀ ಸೃಷ್ಟಿನಲ್ಲಿ ಹೇಳ್ತಾ ಇದ್ದೀನಿ, ಇಡೀ ಗ್ಲೋಬ್ನಲ್ಲಿ. ಸೊ ಜನರಿಗೆ ಏನಾದರೂ ಸೊಲ್ಯೂಷನ್ಸ್ ಕೊಡೋಣ ಅಂತ ಇಮಿಡಿಯೇಟ್ಲಿ ಸ್ಟಡಿ ಆಗಿಬಿಟ್ಟು ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ವ್ಯಾಕ್ಸಿನ್ದಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ಏನಂದ್ರೆ ಯಾವುದೋ ಒಂದು ಡ್ರಗ್ ಎಲ್ಲೋ ನಮಗೆ ಒಂದು ಬೆನಿಫಿಟ್ ಕೊಡ್ತಾ ಇದೆ ಅಂದ್ರೆ, ಸೊ ನಾವು ವಿ ಶುಡ್ ಬಿ ರೆಡಿ ಫಾರ್ ಇವನ್ ಇಟ್ಸ್ ಅಡ್ವರ್ಸ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಏನಾದ್ರ ನಿಮಗೆ ಆ ಥರ ಸಮಸ್ಯೆ ಫೀಲ್ ಆಗ್ತಾ ಇದೆ ಅಥವಾ ಏನೋ ಡಿಸ್ಕಂಫರ್ಟ್ ಇದೆ ಅಂದರೆ ಬಾಡಿನ ಓವರ್ ಸ್ಟ್ರೈನ್ ಮಾಡ್ಕೋಬೇಡಿ. ರಾತ್ರಿ ಜಾಸ್ತಿ ಲೇಟ್ ನೈಟ್ ಇದು ಮಾಡಬೇಡಿ ಮಲ್ಗಕ್ಕೆ. ಹೊರಗಡೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ. ಸ್ಮೋಕ್ ಡ್ರಿಂಕ್ಸ್ ಏನಾದರೂ ಮಾಡ್ತೀರ ಅಂದರೆ ಅದನ್ನು ಬಿಟ್ಬಿಡಿ. ಎಷ್ಟೈತೆ ಅಷ್ಟು ಸಾಫ್ಟು ಈಸಿಲಿ ಡೈಜೆಸ್ಟಿಬಲ್ ಫುಡ್ಡೇ ತೊಗೊಳ್ಳಿ. ವಾರಕ್ಕೆ ಒಂದಿನ ಉಪವಾಸ ಮಾಡಿ. ಒಂದಿನ ಆಗಲ್ಲ ಅಂದ್ರೆ ಹಾಫ್ ಡೇ ಉಪವಾಸ ಮಾಡಿ. ನನಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂತ ಒಂದಿನ ಬರೀ ಫ್ರೂಟ್ಸ್ ಮೇಲೆ ಇರಿ. ಬಟ್ ಒನ್ ಡೇ ಸ್ವಲ್ಪ ನೀವು ಏನು ಮಾಡಿ, ಫಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ, ಬಾಡಿನಲ್ಲಿ ಎಷ್ಟೋ ಲಿವರ್ಗೆ ರೆಸ್ಟ್ ಸಿಗುತ್ತೆ, ಎಷ್ಟೋ ಅನ್ಡೈಜೆಸ್ಟೆಡ್ ಫುಡ್ಡು ಪೈಪ್ನಲ್ಲಿ ಇರೋ ಎಷ್ಟೋ ಫ್ಯಾಟ್ ನ್ಯಾಚುರಲಿ ಬಾಡಿ ತಂತಾನಿಗೆ ಮೆಲ್ಟ್ ಮಾಡ್ಕೊಳ್ಳುತ್ತೆ. ಅದರ ಜೊತೆಗೆ ಮೇನ್ಲಿ ಏನಂದರೆ ಬೇರೆಯವ್ರ ಮೇಲೆ ಈರ್ಷ್ಯ, ಬೇರೆಯವರಿಗೆ ದ್ವೇಷ ಮಾಡೋದು, ಅವನು ಕೆಟ್ಟದಾಗಲಿ ನನಗೆ ಬೆನಿಫಿಟ್ ಆಗಲಿ ಬಿಡಲಿ ಬೇಡ, ಬಟ್ ಅವನ ಹತ್ರ ಕಾರ್ ಬರಬಾರ್ದು, ಈ ಥರ ಏನು ಭಾವನೆ ಇದೆಯಲ್ಲ ಅದನ್ನು ಬಿಡಿ. ಎಷ್ಟೈದತ್ತು ಏನಂದರೆ ಒಳ್ಳೇದಾಗಲಿ ಅಪ್ಪ, ನಂದು ಒಳ್ಳೇದಾಗಲಿ, ಬೇರೆಯವ್ರದ್ದು ಒಳ್ಳೆಯದಾಗಲಿ ಅಂತ ಆರಾಮಾಗಿರಿ, ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ, ನಗ್ನಗ್ತಾ ಇರಿ, ಸ್ಟ್ರೆಸ್ ಮಾಡ್ಕೋಬೇಡಿ. ಸೆಕ್ಸ್ ಮಾಡುವಾಗ 1-2 ಸತಿ ನಿಮಗೆ ಉದ್ರೇಕ ಬಂದಿಲ್ಲ ಅನ್ನೋದು ತುಂಬ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಿಮಗಿಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ಬರುತ್ತೆ.
ಸ್ಟಡಿ ಏನು ಹೇಳುತ್ತೆ, ಇವಾಗ ನಾಳೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಷ್ಟು ಕಾಮನ್ ಆಗಿದೆ ಅಂದರೆ ರೋಡ್ನಲ್ಲಿ ಒಂದು 10 ಜನ ಹೋಗ್ತಾ ಇದ್ದಾರೆ ಅಂದ್ರೆ ಅದೊಂದು 4 ಜನರಿಗೆ ಇರುತ್ತೆ ಇದು ಪ್ರಾಬ್ಲಮು. ಸೊ ನೀವು ಒಬ್ಬರೇ ಫೇಸ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಈ ಥರ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟ್ಲಿ ಒಂದು ಡಾಕ್ಟರ್ನ ಹೋಗಿ ತೋರಿಸಿ ಅವ್ರದ್ದೇನು ಸಲಹೆ ತೊಳಿ. ಇನ್ ಕೇಸ್ ನೀವು ಬೆಂಗಳೂರಿನಲ್ಲಿ ಏನಾದರೂ ಇರ್ತದೆ, ಬೆಂಗಳೂರು ಸುತ್ತಮುತ್ತ ಏನಾದರೂ ಇರ್ತೀರಾ, ನಾನು ಜಯನಗರ್ ಬೆಂಗಳೂರಿನಲ್ಲಿ ಕ್ಲಿನಿಕ್ ಇದೆ, ಒಂದು ಸರ್ತಿ ಬಂದು ಮೀಟಾಗಿ. ಫಾರ್ ಎಕ್ಸಾಂಪಲ್ ನೀವು ದೂರ ಇರ್ತೀರಾ, ಬರೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವೇನಾದರೂ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಎಷ್ಟೋ ಏನು ಡೌಟ್ಸ್ ಇರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಮನುಷ್ಯರಿಗೆ ಎಲ್ಲಕ್ಕಿಂತ ದೊಡ್ಡ ಭಯ ಅಂದರೆ ಡೌಟ್. ಏನೋ ಒಂದು ಕತ್ತಲಲ್ಲಿ ಏನೋ ಒಂದು ಸೂಜಿನ ಚುಸಿದ್ರೆ ಅವನಿಗೆ ಭಯ ಏನಂದ್ರೆ ಹಾವು ಏನಾದರೂ ಕಚ್ಚಿರ್ಬೋದು ಅಂತ. ಜಸ್ಟ್ ನಿಮ್ಗೇನು ಹಾವು ಕಚ್ಚಿರ್ಬೋದು ಅದು ಭಯನ ನಾವು ಒಂದು ಲೈಟ್ ಆನ್ ಮಾಡಿಬಿಟ್ಟೆ ಏನಿಲ್ಲ ನೋಡು ಹಾವಿಲ್ಲ ಇದು ಸೂಜಿ ಬಿದ್ದಿದೆ ನೋಡು ಅಂದರೆ ಅವನಿಗೆ ಸಮಾಧಾನ. ಸೊ ಅದು ಹಾವಿಲ್ಲ ಸೂಜಿ ಇದೆ ಅಂತ ನಾವು ಹೇಳಬೇಕು ನಿಮಗೆ, ಆವಾಗ ನಿಮಗೆ ಸಮಾಧಾನ ಆಗುತ್ತೆ ಅಷ್ಟೇ. ನಮಸ್ಕಾರ.